ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡ್ತಿದ್ವಿ. ಏನು ನೀವು ಸರ್ವೆಗಳನ್ನು ಮಾಡ್ತಾಯಿದ್ದೀರೋ ಮನೆ ಮನೆಗೆ ಬಂದು, ಅದು ಏನಕ್ಕೆ ಮಾಡ್ತಾಯಿದ್ದೀರ ಅಂತ ಗೊತ್ತಾಗ್ತಾ ಇಲ್ಲ. ದಯಮಾಡಿ ನೀವು ವೋಟ್ ಬ್ಯಾಂಕಿಂಗ್ ಮಾಡ್ತಾಯಿದ್ದೀರೋ ಅಥವಾ ಸಾರ್ವಜನಿಕರಿಗೆ ಅದರಿಂದ ಅನುಕೂಲ ಆಗುತ್ತೆ ಅಂತ ಮಾಡ್ತಾಯಿದ್ದೀರೋ ಗೊತ್ತಾಗ್ತಾ ಇಲ್ಲ. ದಯಮಾಡಿ ಸರ್ಕಾರ ಇದಕ್ಕೆ ಸ್ಪಷ್ಟನೆಯನ್ನು ಸಾರ್ವಜನಿಕರಿಗೆ ತಿಳಿಸಬೇಕೆಂದು ಮನವಿ ಮಾಡ್ತಿದ್ದೀವಿ. ಯಾಕಂದರೆ ಇದರಿಂದ ಸಾರ್ವಜನಿಕರಿಗೆ ಯಾವುದೇ ರೀತಿ ಲಾಭ ಇಲ್ಲ. ಲಾಭ ಏನಾಗಬೇಕು ಅಂದರೆ, ನೀವು ಯಾವ ರೀತಿ ಈ ಮನೆಗೆ ಬಂದು ಸರ್ವೆಯನ್ನು ಮಾಡ್ತಾಯಿದ್ದೀರೋ ಅದೇ ರೀತಿ ಕೆಲವು ಮನೆಗಳಿಗೆ ಶೌಚಾಲಯಗಳಿಲ್ಲ ಮತ್ತು ಅವರಿಗೆ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ಅದನ್ನು ನೀವು ಸರ್ಕಾರದವರು ಗುರುತಿಸಿ ಅವರಿಗೆ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ದಯಮಾಡಿ ಇದನ್ನು ಆಯಾಯ ಗ್ರಾಮ ಪಂಚಾಯತಿಗಳು ಮತ್ತು ಕಾರ್ಪೊರೇಟರ್ ಅಧಿಕಾರಿಗಳು ಮತ್ತು BBMP ಅಧಿಕಾರಿಗಳು ದಯಮಾಡಿ ಇದನ್ನು ಗಮನಿಸಿ ಎಲ್ಲ ಸಾರ್ವಜನಿಕರಿಗೂ ಇದು ಒಂದು ಉಪಯೋಗ ಆಗಬೇಕು. ಆದ್ದರಿಂದ ಇದನ್ನು ಸರ್ಕಾರದವರು ಏನು ಸರ್ವೆಯನ್ನು ಮಾಡಿ ನಿಮಗೆ ಕಳಿಸ್ತಾರೋ ಅದನ್ನು ಪರಿಶೀಲನೆ ಮಾಡಿ ತಕ್ಷಣ ಅವರಿಗೆ ಇದಕ್ಕೆ ಪರಿಹಾರವನ್ನು ಮಾಡಬೇಕು. ಇದನ್ನು ಸಮಸ್ಯೆಯನ್ನು ಬಗೆಹರಿಸಿ. ಯಾಕಂದರೆ ಕೆಲವು ಮನೆಗಳಲ್ಲಿ ಶೌಚಾಲಯಗಳಿರಲ್ಲ, ಕೆಲವು ಮನೆಗಳಲ್ಲಿ ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ ಮತ್ತು ಕೆಲವರಿಗೆ ರೇಷನ್ ಕಾರ್ಡ್ ಇಲ್ಲ, ಕೆಲವರಿಗೆ ಮನೆಗಳೇ ಇಲ್ಲ, ಕೆಲವರಿಗೆ ಉದ್ಯೋಗ ಅವಕಾಶ ಇಲ್ಲ, ಕೆಲವರಿಗೆ ತುಂಬ ತೊಂದರೆಯಲ್ಲಿರ್ತಾರೆ. ಅಂಥವ್ರಿಗೆ ದಯಮಾಡಿ ಗುರುತಿಸಿ ಅವರಿಗೆ ಸರ್ಕಾರದವರು ಪರಿಹಾರ ಮಾಡಬೇಕೆಂದು ಮನವಿ. ದಯಮಾಡಿ ಅದಕ್ಕೆ ಪರಿಹಾರ ನೀವು ಮಾಡಲಿಲ್ಲ ಅಂದರೆ ಈ ಸರ್ವೆಗಳನ್ನು ಮಾಡೋದನ್ನು ನಿಲ್ಲಿಸ್ಬಿಟ್ಟು ದಯಮಾಡಿ ಎಲ್ಲ ಸರ್ಕಾರಿ ಅಧಿಕಾರಿಗಳು ಮನೆಗೆ ಬಂದು ಒಂದು ಗಿಡವನ್ನು ನೆಡಿ. ನಿಮ್ಮ ಹೆಸರಾಗಿ ನಾವು ನೀರನ್ನು ಹಾಕಿ ಪೋಷಣೆಯನ್ನು ಮಾಡ್ತೀವಿ. ಕನ್ನಡ DNK ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲರೂ ಸಹ ಸಬ್ಸ್ಕ್ರೈಬನ್ನು ಮಾಡಿ, ಬೆಲ್ ಬಟನ್ನ ಒತ್ತಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.